ನನ್ನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳು ನಿಮ್ಮನ್ನು ನಿರೀಕ್ಷೆಯ ಜೀವಿತಕ್ಕೆ ನಡೆಸ್ತಿದೆ ಅಲ್ಲವೇ? ದೇವರನ್ನು ಕೊಂಡಾಡುತ್ತಾ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇಂದು ನಾವು ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯದ 8ನೇ ವಚನದಿಂದ 40ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ಕೈಸರಿಯದಲ್ಲಿ ಹಾಗೂ ಯೆರೂಸಲೇಮಿನಲ್ಲಿ ಬೇಡಿಗಳಿಂದ ಬಂಧಿತನಾದ ಪೌಲನು ಯಹೂದ್ಯರು ಪಾಲಿಸುತ್ತಾ ಬಂದ ವೃತ ಆಚರಣೆಗಳನ್ನು ಮತ್ತು ಅದರ ಬಗ್ಗೆ ವಿವರವಾಗಿ ಆಳವಾಗಿ ಅಧ್ಯಯನ ಮಾಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳುವಂತೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದಲ್ಲಿ ಅಪೊಸ್ತಲ ಕೃತ್ಯಗಳು ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಕೈಸರಿಯದಲ್ಲಿ ಪೌಲನು ಎಂಬ ವಿಚಾರದಲ್ಲಿ ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಮರುದಿನ ಹೊರಟು ಕೈಸರಿಯದಲ್ಲಿ ಬಂದು ಸೌಹಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಮನೆಯಲ್ಲಿಯೇ ಇಳುಕೊಂಡೆವು. ಅವನು ಆ 7 ಒಬ್ಬನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕರಾವಳಿ ಭಾಗದಲ್ಲೇ ಸಂಚರಿಸುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತಿದ್ದನು. ಅವನು ಕಾಲ್ನಡಿಗೆಯಲ್ಲಿ ಇಲ್ಲಿ ಸಂಚಾರ ಮಾಡಿರಬಹುದು. ಅವನು ಎಷ್ಟು ವಿಶೇಷವಾದ ಸೇವೆಯನ್ನು ಮಾಡಿದನು ನೋಡಿರಿ. ಅವನು ಅಲ್ಲಲ್ಲಿ ಸಂಧಿಸಿದ ವಿಶ್ವಾಸಿಗಳನ್ನು ಕೂಡ ನಾವು ನೋಡಬಹುದು. ಅವನು ಒಳ್ಳೆಯ ಅವಕಾಶವನ್ನು ಹೊಂದಿದ್ದು ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದನು. ನಾನು ದೇವರ ವಾಕ್ಯವನ್ನು ಬೋಧಿಸುತ್ತಾ ಸಭೆಯಿಂದ ಸಭೆಗೆ, ಪಟ್ಟಣದಿಂದ ಪಟ್ಟಣಕ್ಕೆ, ಊರಿನಿಂದ ಊರಿಗೆ ಸಂಚರಿಸುವಾಗ ದೇವರು ಜನರ ಜೀವಿತಗಳಲ್ಲಿ ಮಾಡುವ ಅದ್ಭುತಗಳನ್ನು ನೋಡುವಾಗ ತುಂಬ ಉತ್ತೇಜನ ಹೊಂದುತ್ತೇನೆ. ನಾವು ಸೇವೆ ಮಾಡಿದ ಸ್ಥಳಗಳನ್ನು ನೋಡುವುದಾದರೆ ಅಲ್ಲಿನ ಅದ್ಭುತವಾದ ಸಭೆಗಳು, ಅದ್ಭುತವಾದ ಕ್ರೈಸ್ತ ಸೇವಕರು, ಕ್ರೈಸ್ತ ಮನೆಗಳು, ಈ ಸ್ಥಳಗಳಲ್ಲಿದ್ದ ಅದ್ಭುತರಾದ ವಿಶ್ವಾಸಿಗಳು, ಇದನ್ನೆಲ್ಲ ಕಂಡು ನಮ್ಮ ಹೃದಯಕ್ಕೆ ಎಷ್ಟೊಂದು ಹರ್ಷವಾದೀತು. ಖಂಡಿತವಾಗಿಯೂ ಪೌಲನಿಗೂ ಇಂಥದೇ ಅನುಭವವಾಗಿದ್ದಿರಬೇಕು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು, ಅವರು ಪ್ರವಾದಿಸುವವರಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಪ್ಪನು ಒಬ್ಬ ಸೌಹಾರ್ತಿಕನಾಗಿದ್ದನು. ಆ ಮಾತಿನ ನಿಜ ಅರ್ಥ ಶುಭವರ್ತಮಾನವನ್ನು ಸಾರುವವನು ಎಂದು. ಸ್ತ್ರೀಯರು ಕೂಡ ಸಭೆಯಲ್ಲಿ ಪ್ರಮುಖ ಸ್ಥಾನ ವಹಿಸಿದರೆಂಬುದು ಈ ವಚನದಿಂದ ತಿಳಿದುಬರುತ್ತದೆ. ಈ ಸ್ತ್ರೀಯರು ಪ್ರವಾದಿಸುವವರು ಆಗಿದ್ದರು. ಹೊಸ ಒಡಂಬಡಿಕೆ ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. ಆದ್ದರಿಂದ ಆದಿ ಸಭೆಗೆ ಪ್ರವಾದನೆಯ ವರ ಅವಶ್ಯವಾಗಿತ್ತು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಗಮನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಹೇಳಿದನು ಎಂಬುದಾಗಿ. ಪ್ರಿಯರೇ, ಪೌಲನು ಯೆರೂಸಲೇಮಿಗೆ ಹೋದಾಗ ಅವನಿಗೆ ಏನು ಸಂಭವಿಸಲಿದೆ ಎಂಬುದನ್ನು ಪವಿತ್ರಾತ್ಮನು ತಿಳಿಯಪಡಿಸುತ್ತಾನೆ. ಆತನು ಹೀಗೆ ಹೇಳುವಂತೆ ಇದೆ: ಪೌಲನೇ, ನಿನಗೆ ಆಗಲಿರುವುದು ಈ ರೀತಿಯಾಗಿಯೇ, ನೀನು ಇದಕ್ಕೆ ಸಿದ್ಧನಾಗಿದ್ದೀಯೋ ಎಂಬುದಾಗಿ. ಪ್ರಿಯರೇ, ಪೌಲನು ತನಗೆ ತಿಳಿಯದೆ ಅಪಾಯಕ್ಕೆ ಸಿಕ್ಕಿಬಿದ್ದನೆಂದು ನೆನೆಸಲು ದೇವರು ಇಚ್ಛಿಸಲಿಲ್ಲ. ತನಗೆ ಏನು ಸಂಭವಿಸಲಿದೆ ಎಂಬುದನ್ನು ಪೌಲನು ತಿಳಿದೇ ಇದ್ದನು. ಆದರೂ ಅಲ್ಲಿಗೆ ಹೋಗಲು ಸಿದ್ಧನಾಗಿದ್ದನು. ನಿಜವಾಗಿಯಾದರೆ ಅಗಬನು ಅವನಿಗೆ ಹೊಸದೇನನ್ನೂ ತಿಳಿಸುತ್ತಿಲ್ಲ. 20ನೇ ಅಧ್ಯಾಯದಲ್ಲಿ ಅವನಿನ್ನೂ ಆಸ್ಯದಲ್ಲಿರುವಾಗಲೇ ತನಗೆ ಮುಂದೆ ಬೇಡಿಯೂ ಸಂಕಟಗಳು ಎದುರಾಗಲಿವೆ ಎಂಬುದನ್ನು ಅವನು ತಿಳಿದಿದ್ದನು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆಒಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತುಗಳನ್ನು ಲೂಕನು ಬರೆಯುತ್ತಿದ್ದಾನೆಂದು ಜ್ಞಾಪಿಸಿಕೊಳ್ಳಿರಿ. ಅವನು ಇತರರು ಪೌಲನು ಯೆರೂಸಲೇಮಿಗೆ ಹೋಗುವುದನ್ನು ಒಪ್ಪಲಿಲ್ಲ. ಪೌಲನು ಸೆರೆಯಾಗಲಿದ್ದಾನೆಂದು ಪವಿತ್ರಾತ್ಮನು ತಿಳಿಸುತ್ತಿದ್ದಾನೆ. ಪೌಲನು ಸೆರೆಯಾಗಲಿಕ್ಕೂ ಮಾತ್ರವಲ್ಲದೆ
ಯೆರೂಸಲೇಮಿನಲ್ಲಿ ಯೇಸುವಿಗಾಗಿ ಸಾಯಲಿಕ್ಕೂ ಸಿದ್ಧನಾಗಿದ್ದನು. ವಿಶ್ವಾಸಿಗಳು 10 ತನ್ನ ಎದೆ ಒಡಿಸಬಾರದೆಂದು ಅವನು ಕೇಳಿಕೊಂಡನು. ಅಪೊಸ್ತಲ ಪೌಲನ ಕುರಿತಾಗಿ ಆ ವಿಶ್ವಾಸಿಗಳಿಗಿದ್ದ ಚಿಂತೆಯನ್ನು ಅದು ತೋರಿಸುತ್ತದೆ. ಅವರು ಅವನನ್ನು ಎಷ್ಟೊಂದು ಪ್ರೀತಿಸಿದ್ದರು ನೋಡಿರಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ, ಅವನು ಒಡಂಬಡದೇ ಇದ್ದದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮಗಾದೆವು ಎಂಬುದಾಗಿ. ಪ್ರಿಯರೇ, ಕರ್ತನ ಚಿತ್ತವೇ ನೆರವೇರಿತೆಂದು ನಾನು ನಂಬುತ್ತೇನೆ. ಮುಂದಕ್ಕೆ ನಾವು ಯೆರೂಸಲೇಮಿನಲ್ಲಿ ಪೌಲನು ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆ ದಿವಸಗಳಾದ ಮೇಲೆ ಸೌರಿಸಿಕೊಂಡು ಯೆರೂಸಲೇಮಿಗೆ ಹೊರಟೆವು. ಕೈಸರಿಯಾದಿಂದ ಕೆಲವು ಶಿಷ್ಯರು ನಮ್ಮ ಜೊತೆಯಲ್ಲಿ ಬಂದು ನಾವು ಇಳುಕೊಳ್ಳಬೇಕಾಗಿದ್ದವನ ಮನೆಯ ತನಕ ಕರಕೊಂಡು ಹೋದರು. ಆ ಮನೆಯವನು ಆದಿ ಶಿಷ್ಯರಲ್ಲಿ ಒಬ್ಬನಾದ ಕುಪ್ರಾ ದೇಶದ ಮನ್ಸೋನನೆಂಬವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸೇರಿಸಿಕೊಂಡರು. ಪೌಲನು ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಸಭೆಯವರು ಅವನನ್ನು ಬಹು ಸಂತೋಷದಿಂದ ಸೇರಿಸಿಕೊಂಡರೆಂಬುದನ್ನು ನೋಡಿರಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಮರುದಿನ ಪೌಲನು ನಮ್ಮನ್ನು ಕರಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯರೆಲ್ಲರೂ ಸಹ ಬಂದರು ಎಂಬುದಾಗಿ. ಪ್ರಿಯರೇ, ಪೌಲನಿಗೆ ಯೆರೂಸಲೇಮ್ ಸಭೆಯವರಿಂದ ಎಂಥ ವಿಶೇಷವಾದ ಸ್ವಾಗತ ಸಿಕ್ಕಿತು ನೋಡಿರಿ. ಈಗ ಅವನು ಅನುಭವಸ್ಥ ಸೌಹಾರ್ದಿಕನು. ಅವನು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ನುರಿತವನು. ಕರ್ತನಾದ ಯೇಸುವಿನ ಮುದ್ರೆಗಳನ್ನು ಶರೀರದಲ್ಲಿ ಹೊಂದಿದವನಾಗಿದ್ದನು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ್ದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಇದನ್ನು ಕೇಳಿ ದೇವರನ್ನು ಕೊಂಡಾಡಿದರು. ಆಗ ಅವರು ಅವನಿಗೆ ಹೇಳಿದ್ದು, ಸಹೋದರನೇ, ಯಹೂದ್ಯರಲ್ಲಿ ಯೇಸುವನ್ನು ನಂಬಿರುವವರು ಎಷ್ಟೋ ಸಾವಿರ ಮಂದಿ ಇದ್ದಾರೆಂಬುದನ್ನು ನೋಡುತ್ತೀಯಲ್ಲ. ಅವರೆಲ್ಲರೂ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದಾರೆ. ನೀನು ಅನ್ಯಜನರಲ್ಲಿ ವಾಸವಾಗಿರುವ ಯಹೂದ್ಯರೆಲ್ಲರಿಗೆ ನಿಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬೇಡಿರಿ, ನಿಮ್ಮ ಆಚಾರಗಳನ್ನು ಅನುಸರಿಸಿ ನಡೆಯಬೇಡಿರಿ ಎಂದು ಹೇಳಿ ಮೋಶೆಯ ಧರ್ಮವನ್ನು ತ್ಯಾಗ ಮಾಡಬೇಕೆಂಬುದಾಗಿ ಬೋಧಿಸುತ್ತಿ ಎಂದು ನಿನ್ನ ವಿಷಯವಾಗಿ ಬಹಳವಾಗಿ ಕೇಳಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ನಿಜವಾಗಿ ಮಾಡುತ್ತಿದ್ದ ಕೆಲಸವನ್ನು ಯಹೂದ್ಯರು ಸ್ವಲ್ಪ ತಿರುಚಿ ಹೇಳಿದರು. ಅವನು ಕಲಿಸುತ್ತಿದ್ದನೆಂದು ಹೇಳಿದ ವಿಚಾರಗಳನ್ನು ಪೌಲನು ನಿಜವಾಗಿ ಕಲಿಸುತ್ತಿರಲಿಲ್ಲ. ಸತ್ಯವೇದ ಪಂಡಿತರಲ್ಲಿ ಭೇದಾಭಿಪ್ರಾಯಕ್ಕೆ ಕಾರಣವಾಗಿರುವ ಇನ್ನೊಂದು ವಾಕ್ಯ ಭಾಗಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಪೌಲನು ಯೆರೂಸಲೇಮಿಗೆ ಹೋದದ್ದು ದೇವರ ಚಿತ್ತಕ್ಕೆ ಅನುಸಾರವಾಗಿತ್ತೋ ವಿರುದ್ಧವಾಗಿತ್ತೋ? ಅವನು ಅಲ್ಲಿ ಯಹೂದಿ ಋತವನ್ನು ಅನುಸರಿಸಿದ್ದು ಸರಿಯೋ ತಪ್ಪೋ ಎಂಬುದನ್ನು ನಾವು ನೋಡುವಾಗ, ಯೆರೂಸಲೇಮಿನ ವಿಶ್ವಾಸಿಗಳು ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಸಾವಿರಾರು ಯಹೂದ್ಯರ ಕುರಿತಾಗಿ ಮಾತನಾಡುತ್ತಿದ್ದಾರೆ. ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಂಡ ಈ ಯಹೂದ್ಯರು ಮೋಶೆಯ ಆಚಾರ ವಿಧಿಗಳನ್ನು ತ್ಯಜಿಸಿರಲಿಲ್ಲ. ಆದರೆ ಅನ್ಯಜನರಿಂದ ಬಂದವರು ಈ ಆಚಾರ ವಿಧಿಗಳನ್ನು ಕೈಕೊಳ್ಳಬೇಕೆಂದು ಒತ್ತಾಯಿಸಲಿಕ್ಕೂ ಸಾಧ್ಯವಿರಲಿಲ್ಲ. ಹಾಗೆಯೇ ಅನ್ಯರು ಕೂಡ ಯಹೂದ್ಯರು ನ್ಯಾಯವಿಧಿಗಳನ್ನು ಬಿಟ್ಟು ಬಿಡಬೇಕೆಂದು ಹೇಳಲಿಕ್ಕೂ ಸಾಧ್ಯವಿರಲಿಲ್ಲ. ಆದರೆ ಪ್ರಿಯರೇ, ರಕ್ಷಣೆಗೋಸ್ಕರ ನ್ಯಾಯವಿಧಿಗಳನ್ನು ಕೈಕೊಳ್ಳುವುದು ಅಗತ್ಯವಿರಲಿಲ್ಲ. ದೇವರ ಕೃಪೆಯು ಅನ್ಯರನ್ನು ಮೋಶೆಯ ನ್ಯಾಯವಿಧಿಗಳನ್ನು ಕೈಕೊಳ್ಳುವಂತೆ ಒತ್ತಾಯಿಸಲಾಗದೆಂದು ಹೇಳುವವರೇ, ಅದೇ ಕೃಪೆಯು ಒಬ್ಬ ಯಹೂದ್ಯನಿಗೆ ನ್ಯಾಯವಿಧಿಗಳನ್ನು ಕೈಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟಿರುತ್ತದೆಂಬುದನ್ನು ಮರೆತರು. ಕರ್ತನಲ್ಲಿ ಪ್ರಿಯರೇ, ಉದಾಹರಣೆಗೆ ಪೇತ್ರನು ಅಂತಿಯೋಕ್ಯದಲ್ಲಿ ಪೌಲನನ್ನು ಸಂಧಿಸುವವರೆಗೆ ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದೇನನ್ನು ತಿನ್ನಲಿಲ್ಲವೆಂದು ನಮಗೆ ತಿಳಿದದೆ. ಮಾತ್ರವಲ್ಲದೆ ವಿಗ್ರಹಗಳಿಗೆ ಅರ್ಪಿತವಾದದನ್ನು ತಿನ್ನುವುದನ್ನು ಯಹೂದ್ಯರು ಅಸಹಿಸಿಕೊಳ್ಳುತ್ತಿದ್ದರು. ಇದರಿಂದ ಅನ್ಯಜನರ ಮನಸ್ಸಾಕ್ಷಿಗೇನೂ ತೊಂದರೆ ಉಂಟಾಗಲಿಲ್ಲ. ಆದರೂ ಈ ರೀತಿಯ ಮಾಂಸವನ್ನು ತಿನ್ನುವುದರಿಂದ ಇನ್ನೊಬ್ಬ ವಿಶ್ವಾಸಿಯ ಮನಸ್ಸಾಕ್ಷಿಗೆ ವಿರೋಧವಾಗಿ ಅವನು ಎಡುವುದಕ್ಕೆ ಕಾರಣವಾಗುವುದಾದರೆ ಅದು ತಪ್ಪು. ಮಾಂಸವು ನಮ್ಮನ್ನು ದೇವರ ಬಳಿಗೆ ತರುವುದಿಲ್ಲವೆಂದು ಪೌಲನು ಸ್ಪಷ್ಟಪಡಿಸಿದ್ದಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ ಎಂಬುದಾಗಿ. ಇದಲ್ಲದೆ ಒಬ್ಬನು ಕೆಲವು ಆಚಾರ ವಿಧಿಗಳನ್ನು ಪಾಲಿಸುವನಾಗಿ ಬೆಳೆದು ಬಂದಿದ್ದರೆ
ಅವನು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ ಬಳಿಕವೂ ದೇವರ ಕೃಪೆಯು ಅವನು ಆ ವಿಧಿಗಳನ್ನು ಪಾಲಿಸುವುದಕ್ಕೆ ಅನುಮತಿಸುತ್ತದೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 17ರಿಂದ 20ನೇ ವಚನವನ್ನು ಓದುವಾಗ ಹೀಗೆ ನೋಡುತ್ತೇವೆ. ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಯಾವ ಸ್ಥಿತಿಯನ್ನು ನೇಮಿಸಿದ್ದಾನೋ, ಅಂದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಯಾವ ಸ್ಥಿತಿಯಲ್ಲಿ ನೇಮಿಸಿದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ಹೀಗೆ ಎಲ್ಲ ಸಭೆಗಳಲ್ಲಿಯೂ ಆಜ್ಞಾಪಿಸುತ್ತೇನೆ. ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿಯುಳ್ಳವನಾಗಿದ್ದನೋ ಅವನು ಸುನ್ನತಿ ಇಲ್ಲದವನಂತಾಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದಾನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿಯೇ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಪೌಲನು ಕ್ರಿಸ್ತನ ಬಳಿಗೆ ಜನರನ್ನು ನಡೆಸುವುದರಲ್ಲಿ ಈ ಸೂತ್ರವನ್ನು ಅನುಸರಿಸಿದನು. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತನಾದೆನು. ನಾನು ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ನಾನು ದೇವರ ನೇಮವಿಲ್ಲದವನಲ್ಲ, ಕ್ರಿಸ್ತನ ನಿಯಮಕ್ಕೊಳಗಾದವನೇ. ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಂತಾದೆನು. ಬಲವಿಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದವನಾದೆನು. ಯಾವ ವಿಧದಲ್ಲಿಯಾದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೆ ಎಂತೆಂಥವನಾಗಬೇಕೋ ಅಂತಂಥವನಾಗಿದ್ದೇನೆ. ನಾನು ಇತರರ ಸಂಗಡ ಸುವಾರ್ತೆಯ ಫಲದಲ್ಲಿ ಪಾಲುಗಾರನಾಗಬೇಕೆಂದು ಇದೆಲ್ಲವನ್ನು ಸುವಾರ್ತೆಗೋಸ್ಕರವೇ ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಯೆರೂಸಲೇಮಿನಲ್ಲಿ ಮಾಡಿದ ಕಾರ್ಯಗಳಿಗಾಗಿ ನಾವು ಪೌಲನನ್ನು ಟೀಕಿಸಬಾರದೆಂದು ನಾನು ನೆನೆಸುತ್ತೇನೆ. ಯಹೂದ್ಯರನ್ನು ಗೆದ್ದುಕೊಳ್ಳುವುದಕ್ಕಾಗಿ ಯಹೂದಿ ಋತವನ್ನು ಕೈಕೊಳ್ಳಲು ಕೃಪೆಯು ಅವನನ್ನು ಅನುಮತಿಸಿತು. ಅವನು ಒಂದು ವೇಳೆ ಅನ್ಯನಾಗಿದ್ದರೆ ತನ್ನದಲ್ಲದ ಆಚಾರವನ್ನು ಕೈಕೊಂಡದಕ್ಕಾಗಿ ಅವನನ್ನು ಆಕ್ಷೇಪಿಸಬಹುದಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಪೌಲನನ್ನು ಅರ್ಥ ಮಾಡಿಕೊಳ್ಳಬಹುದು. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 21ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೀಗಿರುವಲ್ಲಿ ಏನು ಮಾಡಬೇಕು? ನೀನು ಬಂದಿರುವುದನ್ನು ಹೇಗೋ ಕೇಳುವರು. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ಋತ ಹಿಡಿದವರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕರಕೊಂಡು ಹೋಗಿ ಅವರೊಡನೆ ನಿನ್ನನ್ನು ಶುದ್ಧಿ ಮಾಡಿಕೊಂಡು ಅವರು ತಮ್ಮ ಋತವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿದ ಸುದ್ದಿ ನಿಜವಲ್ಲವೆಂತಲೂ ನೀನಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುತ್ತೀ ಎಂತಲೂ ತಿಳುಕೊಳ್ಳುವರು. ಅನ್ಯರಲ್ಲಿ ಯೇಸುವನ್ನು ನಂಬಿರುವವರ ವಿಷಯವಾದರೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು, ಕುತ್ತಿಗೆ ಇಸುಕಿ ಕೊಂದದ್ದನ್ನು, ಹಾದರವನ್ನು ಬಿಟ್ಟು ದೂರವಾಗಿರಬೇಕೆಂಬುದಾಗಿ ನಾವು ತೀರ್ಮಾನಿಸಿ ಬರೆದೆವು ಎಂದು ಹೇಳಿದರು. ಆಗ ಪೌಲನು ಆ ಮನುಷ್ಯರನ್ನು ಕರಕೊಂಡು ಮರುದಿನ ಅವರೊಡನೆ ತನ್ನನ್ನು ಶುದ್ಧಿ ಮಾಡಿಕೊಂಡು ಋತದ ದಿವಸಗಳು ಮುಗಿದವೆಂದು ತಿಳಿಸುವವನಾಗಿ ದೇವಾಲಯದೊಳಕ್ಕೆ ಹೋದನು. ಪ್ರತಿಯೊಬ್ಬನಿಗೋಸ್ಕರ ಮಾಡಬೇಕಾದ ಅರ್ಪಣೆಯನ್ನು ಮುಂದೆ ಅರ್ಪಿಸಬೇಕಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಪೌಲನು ಏನು ಮಾಡಬೇಕಿತ್ತು? ಅವನು ಯೆರೂಸಲೇಮಿಗೆ ಬಂದಿದ್ದಾನೆ ಹಾಗೂ ಸಭೆಯವರು ಅವನನ್ನು ಹಾರ್ದಿಕವಾಗಿ ಸ್ವೀಕರಿಸಿದ್ದಾರೆ. ಅನ್ಯ ಜನರ ಸಭೆಗಳ ಕಾಣಿಕೆಗಳನ್ನು ಅವನು ಅವರಿಗೆ ಕೊಟ್ಟಿದ್ದಾನೆ. ಅವನ ವರದಿಯನ್ನು ಅವರು ಕೇಳಿ ದೇವರು ಅನ್ಯ ಜನಗಳನ್ನು ರಕ್ಷಿಸಿದ್ದಕ್ಕಾಗಿ ಸಂತೋಷಪಟ್ಟಿದ್ದಾರೆ. ಈಗ ಅವರು ಪೌಲನೊಂದಿಗೆ ಯೆರೂಸಲೇಮಿನಲ್ಲಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನನ್ನು ತಮ್ಮ ಮೆಸ್ಸಿಯನ್ನು ರಕ್ಷಕನೂ ಆಗಿ ಅಂಗೀಕರಿಸಿಕೊಂಡ ಸಾವಿರಾರು ಮಂದಿ ಯಹೂದ್ಯರಿದ್ದಾರೆ. ಸಭೆಯು ಇಬ್ಬಾಗವಾಗುವುದನ್ನು ಅವರಾರೂ ಆಶಿಸುವುದಿಲ್ಲ. ಯೇಸು ಕ್ರಿಸ್ತನ ಸಭೆಯೊಂದೇ ಇರುತ್ತದೆ. ಯಹೂದಿ ಸಭೆ, ಅನ್ಯರ ಸಭೆ ಎಂಬುದಾಗಿ ಇಲ್ಲ. ಕ್ರಿಸ್ತನ ಬಳಿಗೆ ಬಂದ ಯಹೂದ್ಯನೊಬ್ಬನು ಯಹೂದ್ಯನಾಗಿರುವುದನ್ನು ಬಿಡುವುದಿಲ್ಲ. ಆದ್ದರಿಂದ ಅವರು ಪೌಲನಿಗೆ ಹೇಳುತ್ತಾರೆ, ನೋಡು, ನೀನೊಬ್ಬ ಯಹೂದ್ಯನು, ಅದು ನಿನ್ನ ಹಿನ್ನೆಲೆಯಾಗಿದೆ. ನೀನು ಯಹೂದ್ಯರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಬೇಕೆಂದಿದ್ದಿ. ಅದಕ್ಕೆ ಪೌಲನು, ಹೌದು, ಖಂಡಿತವಾಗಿ ಎಂದನ್ನುತ್ತಾನೆ. ಆಗ ಅವರು, ನೀನು ಒಬ್ಬ ಯಹೂದ್ಯನಾಗಿದ್ದರಿಂದ ಈ 4 ಮಂದಿಯ ಜೊತೆಗೆ ಹೋಗಿ ಋತ ನಡೆಸುವುದರಿಂದ ನಿನಗೇನೂ ತೊಂದರೆಯಾಗಲಿಕ್ಕಿಲ್ಲ. ಅವರು ತಮ್ಮ ತಲೆ ಬೋಳಿಸಿಕೊಂಡಿದ್ದಾರೆ ಮತ್ತು ಈಗ
ದೇವಾಲಯದೊಳಕ್ಕೆ ಹೋಗುತ್ತಾರೆ. ನೀನು ಅವರ ಕೂಡ ಹೋಗುತ್ತೀಯಾ ಎಂದು ಕೇಳುತ್ತಾರೆ. ಪೌಲನು ಆದೀತು ಎಂದು ಹೇಳುತ್ತಾನೆ. ಪೌಲನಿಗೆ ಅವರು ಅಪ್ಪಣೆ ಕೊಟ್ಟದಕ್ಕೆ ಅವನು ವೃತ ಪಾಲಿಸುತ್ತಿಲ್ಲ, ಆದರೆ ಆ ಜನರನ್ನು ಗೆದ್ದುಕೊಳ್ಳುವುದಕ್ಕಾಗಿ ಅವನು ವೃತ ಪಾಲಿಸಿದನು. ಪ್ರಿಯ ಸ್ನೇಹಿತನೇ, ನೀನೇನು ವೃತ ಪಾಲಿಸಬೇಕೆಂದಿಲ್ಲ, ಆದರೆ ತೆಗೆದುಕೊಳ್ಳಬೇಕೆಂಬ ಮನಸ್ಸು ನಿನಗಿದ್ದರೆ ತೆಗೆದುಕೊಳ್ಳಬಹುದು. ಆದರೆ ಇದರಿಂದಾಗಿ ನೀನು ರಕ್ಷಿಸಲ್ಪಡುವುದಿಲ್ಲವೆಂದು, ಕೃಪೆಯಿಂದ ಮಾತ್ರ ರಕ್ಷಿಸಲ್ಪಡುತ್ತೀ ಎಂಬುದನ್ನು ಚೆನ್ನಾಗಿ ತಿಳಿದುಕೋ. ಪ್ರಿಯರೇ, ಮುಂದಕ್ಕೆ ನಾವು ಯೆರೂಸಲೇಮ್ ದೇವಾಲಯದಲ್ಲಿ ಪೌಲನು ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 27 ಮತ್ತು 28ನೇ ವಚನ ಹೀಗೆ ಹೇಳುತ್ತದೆ. ಆ 7 ದಿವಸಗಳು ತುಂಬುತ್ತಿರುವಾಗ ಆಸಿಯಾ ಸೀಮೆಯಿಂದ ಬಂದಿದ್ದ ಯೆಹೂದ್ಯರು ಅವನನ್ನು ದೇವಾಲಯದಲ್ಲಿ ಕಂಡು ಗುಂಪು ಕೂಡಿದ ಜನರೆಲ್ಲರನ್ನು ಕಲಕಿ ಅವನನ್ನು ಹಿಡಿದು, ಇಸ್ರಾಯೇಲ್ ಜನರೇ, ಸಹಾಯ ಮಾಡಿರಿ, ನಮ್ಮ ಜನರಿಗೂ ಧರ್ಮಶಾಸ್ತ್ರಕ್ಕೂ ಈ ಆಲಯಕ್ಕೂ ವಿರುದ್ಧವಾಗಿ ಎಲ್ಲೆಲ್ಲಿಯೂ ಎಲ್ಲರಿಗೂ ಬೋಧನೆ ಹೇಳುವ ಆ ಮನುಷ್ಯನು ಇವನೇ. ಇದಲ್ಲದೆ ಇವನು ಗ್ರೀಕರನ್ನು ದೇವಾಲಯದೊಳಕ್ಕೆ ಕರಕೊಂಡು ಬಂದು ಈ ಪರಿಶುದ್ಧ ಸ್ಥಳವನ್ನು ಹೊಲೆ ಮಾಡಿದ್ದಾನೆ ಎಂದು ಕೂಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರ ಗುಂಪಿನಲ್ಲಿ ಸಾಧಾರಣವಾಗಿ ನಡೆಯುವಂತೆ ಈ ಗುಂಪು ಕೂಡ ತಪ್ಪು ಮಾಹಿತಿ ಹಾಗೂ ಊಹನೆಗಳ ಮೇಲೆ ಆಧರಿಸಿ ಗಲಾಟೆ ಎಬ್ಬಿಸಿದರು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ. ಮುಂಚೆ ಅವರು ತ್ರೋಫಿಮನನ್ನು ಅವನ ಸಂಗಡ ಪಟ್ಟಣದಲ್ಲಿ ಕಂಡಿದ್ದರಿಂದ ಅವನನ್ನು ಪೌಲನು ದೇವಾಲಯದೊಳಕ್ಕೆ ಕರಕೊಂಡು ಬಂದನೆಂದು ಭಾವಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾದ ಸಂಗತಿಗಳಿವೆ. ಯಹೂದ್ಯನಾಗಿದ್ದು ಯಹೂದಿ ಆಚಾರಗಳಲ್ಲಿ ಬೆಳೆದು ಬಂದಿದ್ದ ಪೌಲನು ಯೆರೂಸಲೇಮಿಗೆ ಬಂದಾಗ ದೇವಾಲಯದೊಳಕ್ಕೆ ಹೋದನು. ತ್ರೋಫಿಮನು ಎಫೆಸದ ಅನ್ಯಜನವಾಗಿದ್ದು ಪೌಲನ ಸೇವೆಯ ಮೂಲಕ ರಕ್ಷಿಸಲ್ಪಟ್ಟವನಾಗಿರಬಹುದು. ಅವನು ಪೌಲನೊಂದಿಗೆ ಯೆರೂಸಲೇಮಿಗೆ ಬಂದಾಗ ದೇವಾಲಯದೊಳಕ್ಕೆ ಹೋಗಲಿಕ್ಕಾಗಲಿ ಅಲ್ಲಿನ ಯಾವ ಆಚಾರಗಳಲ್ಲಿ ಭಾಗವಹಿಸಲಿಕ್ಕಾಗಲಿ ಅವನಿಗೆ ಆಸಕ್ತಿಯೇ ಇದ್ದಿರಲಿಲ್ಲ. ಯಾಕಂದರೆ ಅವನು ಆ ಹಿನ್ನೆಲೆಯವನಲ್ಲ. ಅವನಿಗೆ ಮನಸ್ಸಿದ್ದರೆ ಕೃಪೆಯ ಅಡಿಯಲ್ಲಿ ಹಾಗೆ ಮಾಡಬಹುದಿತ್ತು. ಕೃಪೆಯ ಅಡಿಯಲ್ಲಿ ಸ್ವಾತಂತ್ರ್ಯ ಅಂದರೆ ಇದೆ. ತಾನು ತೆಗೆದುಕೊಳ್ಳುವ ವೃತಕ್ಕೂ ತನ್ನ ರಕ್ಷಣೆಗೂ ಯಾವ ಸಂಬಂಧವೂ ಇಲ್ಲವೆಂದು ಪೌಲನಿಗೆ ತಿಳಿದಿತ್ತು. ಯಹೂದ್ಯನಾಗಲಿ ಅನ್ಯನಾಗಲಿ ಯೇಸು ಕ್ರಿಸ್ತನ ಮೂಲಕ ದೇವರ ಕೃಪೆಯಿಂದ ಮಾತ್ರವೇ ರಕ್ಷಿಸಲ್ಪಡಬಹುದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಪೌಲನ ವೃತದಲ್ಲಿ ಉಪವಾಸ ಮಾಡುವುದು, ಕೆಲವು ಆಹಾರ ಪದಾರ್ಥಗಳನ್ನು ತಿನ್ನುವುದು ಸೇರಿದ್ದಿರಬಹುದು. ಅದು ಅವನ ಹಿನ್ನೆಲೆಯ ಒಂದು ಭಾಗವಾಗಿತ್ತು. ಆಹಾರದಿಂದ ನಿನ್ನ ಭೌತಿಕ ದೇಹದ ಮೇಲೆ ಮಾತ್ರ ಪರಿಣಾಮ ಉಂಟಾಗುತ್ತದೆಂದು ನಾನು ನಿಮಗೆ ಹೇಳುತ್ತೇನೆ. ಅದು ನಿನ್ನನ್ನು ದೇವರ ಬಳಿಗೆ ನಡೆಸಲಾರದು. ಕೃಪೆಯ ಅಡಿಯಲ್ಲಿ ನೀನು ಆಹಾರ ಕ್ರಮಗಳನ್ನು ಅನುಸರಿಸಬಹುದು, ಅನುಸರಿಸದಿರಲೂಬಹುದು. ಅದು ನಿನ್ನ ಆರೋಗ್ಯದ ಮೇಲೆ ಹಾಗೂ ದೈಹಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರಬಹುದು. ದೇವರೊಂದಿಗೆ ನಿನ್ನ ಸಂಬಂಧದ ಮೇಲೆ ಯಾವ ಪರಿಣಾಮವೂ ಅದರಿಂದ ಉಂಟಾಗಲಾರದು. ದೇವರ ಮಕ್ಕಳು ಈ ಸತ್ಯವನ್ನು ಕಲಿತರೆ ಎಷ್ಟೋ ಒಳ್ಳೆಯದು. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಆಗ ಪಟ್ಟಣವೆಲ್ಲ ಕಲಕಿ ಹೋಯಿತು. ಜನರು ಎಲ್ಲ ಕಡೆಯಿಂದ ಓಡಿ ಬಂದು ಕೂಡಿದರು ಮತ್ತು ಪೌಲನನ್ನು ಹಿಡಿದು ದೇವಾಲಯದ ಹೊರಗೆ ಎಳಕೊಂಡು ಬಂದರು. ಕೂಡಲೇ ಬಾಗಿಲುಗಳನ್ನು ಮುಚ್ಚಿದರು. ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದಾಗ ಯೆರೂಸಲೇಮಿನಲ್ಲೆಲ್ಲ ಗಲಿಬಿಲಿಯಾಯಿತೆಂದು ಪಟಾಲಾಮಿನ ಸಹಸ್ರಾಧಿಪತಿಗೆ ವರದಿ ಬಂತು. ಅವನು ತಕ್ಷಣವೇ ಸಿಪಾಯಿಗಳನ್ನು ಶತಾಧಿಪತಿಗಳನ್ನು ತೆಗೆದುಕೊಂಡು ಅವರ ಮೇಲೆ ಓಡಿ ಬಂದನು. ಅವರು ಸಹಸ್ರಾಧಿಪತಿಯನ್ನು ಸಿಪಾಯಿಗಳನ್ನು ನೋಡಿ ಪೌಲನನ್ನು ಒಡೆಯುವುದನ್ನು ಬಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಕಡೆಗೆ ಅವರಲ್ಲಿದ್ದ ಕಹಿ ಮನಸ್ಸನ್ನು, ದ್ವೇಷವನ್ನು ನೋಡಿರಿ. ರಕ್ಷಣೆ ಹೊಂದಬೇಕಾದರೆ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕಾಗಿಲ್ಲವೆಂದು ಅವನು ಬೋಧಿಸುತ್ತಿದ್ದರಿಂದ ಅವರು ಅವನನ್ನು ದ್ವೇಷಿಸುತ್ತಿದ್ದರು. ಅವರ ಆಚಾರ ವಿಧಿಗಳಲ್ಲಿ ಯಾವುದನ್ನಾದರೂ ಅನುಸರಿಸುತ್ತಿದ್ದರೆ ಪೌಲನಲ್ಲಿ ತಪ್ಪಿರುತ್ತಿರಲಿಲ್ಲ. ಅವನ ಮನಸ್ಸಿನ ಯಾವ ಉದ್ದೇಶವನ್ನು ಅದು ಪೂರ್ತಿಗೊಳಿಸದಿದ್ದರೂ ದೇವರ ಉದ್ದೇಶವನ್ನು ನೆರವೇರಿಸುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಸಹಸ್ರಾಧಿಪತಿಯು ಸೈನಿಕರು ಬಾರದಿರುತ್ತಿದ್ದರೆ ಜನರ ಗುಂಪು ಪೌಲನನ್ನು ಕೊಂದೇ ಬಿಡುತ್ತಿತ್ತು. ಮುಂದಕ್ಕೆ ನಾವು ನೋಡೋಣ, ಬೇಡಿಗಳಲ್ಲಿ ಬಂಧಿತನಾದ ಪೌಲನು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ. ಸಹಸ್ರಾಧಿಪತಿಯು ಹತ್ತಿರಕ್ಕೆ ಬಂದು ಅವನನ್ನು ಹಿಡಿದು ಅವನಿಗೆ ಜೋಡು ಬೇಡಿಯನ್ನು ಹಾಕಬೇಕೆಂದು ಅಪ್ಪಣೆ ಕೊಟ್ಟು ಎಂಬುದಾಗಿ. ಪ್ರಿಯರೇ, ಶತಾಧಿಪತಿಗೆ ಪೌಲನು ಯಾರೆಂದೇ ತಿಳಿದಿರಲಿಲ್ಲ. ಅವನು
ಹೋ, ಇವನು ಪೌಲನಲ್ಲವೇ? ಅನ್ಯಜನರ ಅಪೋಸ್ತಲನು ಎಂದು ಕೂಗಲಿಲ್ಲ. ಅವನನ್ನು ಆ ರೀತಿ ತಿಳ್ಕೊಳ್ಳಲಿಲ್ಲ. ಅವನಾರೆಂದು ತಿಳಿಯದೆ ಏನೋ ದೊಡ್ಡ ಅಪರಾಧ ಮಾಡಿದ್ದಾನೆಂದು ತಿಳಿದು ಅವನಿಗೆ ಬೇಡಿ ಹಾಕಿಸಿದನು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇವನಾರು, ಏನು ಮಾಡಿದನು ಎಂದು ಕೇಳಲು ಕೆಲವರು ಹೀಗೆ, ಕೆಲವರು ಹಾಗೆ ಕೂಗುತ್ತಿರಲು ಗದ್ದಲದ ನಿಮಿತ್ತ ನಿಜಸ್ಥಿತಿಯನ್ನು ತಿಳಿಯಲಾರದೆ ಅವನನ್ನು ಕೋಟೆಯೊಳಕ್ಕೆ ತೆಗೆದುಕೊಂಡು ಹೋಗಿರೆಂದು ಅಪ್ಪಣೆ ಕೊಟ್ಟನು. ಪೌಲನು ಮೆಟ್ಲುಗಳ ಮೇಲೆ ಬಂದಾಗ ಜನರ ನೂಕಾಟದ ನಿಮಿತ್ತ ಸಿಪಾಯಿಗಳು ಅವನನ್ನು ಹೊತ್ತುಕೊಂಡು ಹೋಗಬೇಕಾಯಿತು. ಯಾಕಂದರೆ ಗುಂಪಾಗಿ ಕೂಡಿದ ಜನರು ಹಿಂದಿನಿಂದ ಬಂದು ಅವನನ್ನು ಕೊಲ್ಲಿರಿ ಎಂದು ಕೂಗುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರ ಗುಂಪಿನಿಂದ ಯಾವ ಸಂಗತಿಯೂ ತಿಳಿದು ಬಾರದ್ದರಿಂದ ಶತಾಧಿಪತಿಯು ಪೌಲನನ್ನು ಕೋಟೆಯೊಳಕ್ಕೆ ತೆಗೆದುಕೊಂಡು ಹೋದನು. ಅಲ್ಲಿ ವಿಚಾರಣೆ ಮಾಡಿ ಅವನ ಅಪರಾಧವೇನೆಂದು ತಿಳಿಯಬೇಕೆಂದಿದ್ದನು. ಆದರೆ ಜನರ ಗುಂಪಿಗೆ ಪೌಲನನ್ನು ಕೊಲ್ಲಿಸುವುದರ ಹೊರತು ಬೇರೆ ಏನೂ ಬೇಕಿರಲಿಲ್ಲ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 37ನೇ ವಚನ ಹೀಗೆ ಹೇಳುತ್ತದೆ. ಪೌಲನನ್ನು ಕೋಟೆಯೊಳಕ್ಕೆ ಸೇರಿಸುವುದರೊಳಗಾಗಿ ಅವನು ಆ ಶಾಸ್ತ್ರಾಧಿಪತಿಯನ್ನು, ನಿನಗೆ ಒಂದು ಮಾತು ಹೇಳುವುದಕ್ಕೆ ನನಗೆ ಅಪ್ಪಣೆ ಆದೀತೆ ಎಂದು ಕೇಳಲು ಅವನು, ಗ್ರೀಕ್ ಭಾಷೆ ನಿನಗೆ ಬರುತ್ತದೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶತಾಧಿಪತಿಗೆ ಆಶ್ಚರ್ಯವಾಯಿತು. ತಾನು ಒಬ್ಬ ಸಾಮಾನ್ಯ ದುಷ್ಕರ್ಮಿಯನ್ನು ಬಂಧಿಸಿದನೆಂದು ಅವನು ಭಾವಿಸಿದ್ದನು. ಆದರೆ ಇವನು ಸರಾಗವಾಗಿ ಗ್ರೀಕ್ ಭಾಷೆ ಮಾತನಾಡುತ್ತಿದ್ದಾನೆ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 38ನೇ ವಚನ ಹೀಗೆ ಹೇಳುತ್ತದೆ. ಕೆಲವು ದಿವಸಗಳ ಹಿಂದೆ ದಂಗೆ ಎಬ್ಬಿಸಿ ಆ 4,000 ಮಂದಿ ಘಾತಕರನ್ನು ಅಡವಿಗೆ ಕರೆದುಕೊಂಡು ಹೋದ ಆ ಐಗುಪ್ತನು ನೀನೇ ಅಲ್ಲವೇ ಎಂದು ಕೇಳಿದನು ಎಂಬುದಾಗಿ. ಪ್ರಿಯರೇ, ಪೌಲನೊಬ್ಬ ದಂಗೆಕೋರರ ನಾಯಕನೆಂದು, ಊರಿನೊಳಕ್ಕೆ ಪ್ರತಿಭಟನಾಕಾರರನ್ನು ಕರೆತಂದವನೆಂದು ಅವನು ಊಹಿಸಿದ್ದನು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಪೌಲನು, ನಾನು ಯಹೂದ್ಯನು, ತಾರ್ಸಾದವನು, ಕಿಲಿಕ್ಯ ಸೀಮೆಯ ಪ್ರಖ್ಯಾತವಾದ ಪಟ್ಟಣದವನು. ಈ ಜನರಿಗೆ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂದನು ಎಂಬುದಾಗಿ. ಪ್ರಿಯರೇ, ಪೌಲನು ಗ್ರೀಕ್ ಭಾಷೆ ಮಾತನಾಡಿದನು. ತಾನು ಒಬ್ಬ ಯಹೂದ್ಯನೆಂದು ಶತಾಧಿಪತಿಗೆ ತಿಳಿಸಿದನು. ಅದನ್ನು ಕೇಳಿದ ಶತಾಧಿಪತಿಯು, ಸರಿ, ನೀನಾರೆಂದು ನನಗೆ ತಿಳಿಯದು, ಆದರೆ ನೀನು ಮಾತನಾಡಬಹುದು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಸಹಸ್ರಾಧಿಪತಿಯು ಅಪ್ಪಣೆ ಕೊಡಲು ಪೌಲನು ಮೆಟ್ಲುಗಳ ಮೇಲೆ ನಿಂತುಕೊಂಡು ಜನರಿಗೆ ಕೈಸನ್ನೆ ಮಾಡಿದನು. ಗದ್ದಲವು ಬಹಳ ಮಟ್ಟಿಗೆ ಶಾಂತವಾದ ಮೇಲೆ ಅವನು ಇಬ್ರಿಯ ಭಾಷೆಯಲ್ಲಿ ಎಂಬುದಾಗಿ. ಪ್ರಿಯರೇ, ಪೌಲನು ಶತಾಧಿಪತಿಯೊಂದಿಗೆ ಗ್ರೀಕ್ನಲ್ಲಿ ಮಾತನಾಡಿದರೂ ಯಹೂದ್ಯರ ಗುಂಪಿಗೆ ಅವರದೇ ಆದ ಇಬ್ರಿಯ ಭಾಷೆಯಲ್ಲಿ ಮಾತನಾಡಿದನು. ಅವನು ಇಬ್ರಿಯ ಭಾಷೆ ಮಾತನಾಡತೊಡಗಿದ ಕೂಡಲೇ ತಮಗೆ ತಿಳಿದಿರುವ ಭಾಷೆ ಕೇಳಿ ಅವರು ಸುಮ್ಮಗಾದರು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನ ವಿಚಾರಣೆ ಕುರಿತಾಗಿ ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಆದ್ದರಿಂದ ಮುಂದಿನ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆಯೊಂದಿಗೆ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸಿದ ಹಾಗೆ ಪ್ರಿಯರೇ, ಪೌಲನ ಜೀವಿತದಲ್ಲಿ ದೇವರಾತ್ಮನು ಕಾರ್ಯ ಮಾಡುವುದನ್ನು ನೋಡುತ್ತಾ ಇದ್ದೇವೆ. ದೇವರಾತ್ಮನ ಹತೋಟಿಯಲ್ಲಿದ್ದುಕೊಂಡು ಪೌಲನು ಸುವಾರ್ಥ ಸೇವೆಯಲ್ಲಿ ಮುಂದೆ ಮುಂದೆ ಸಾಗುತ್ತಾ ಇದ್ದಾನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಾತ್ಮನ ಹತೋಟಿಯಲ್ಲಿದ್ದುಕೊಂಡು ತಂದೆಯಾದ ದೇವರಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ನಿಜವಾದ ಕ್ರಿಸ್ತ ನಂಬಿಕೆ ಜೀವಿತವನ್ನು ಜೀವಿಸೋಣ. ಈಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ದೇವರು ಪೌಲನಿಗೆ ಮುಂದೆ ಅವನಿಗೆ ಆಗಲಿರುವ ಅಪಾಯಗಳನ್ನು ಮುಂತಿಳಿಸಿ ತನ್ನ ಚಿತ್ತಕ್ಕೆ ಇವನನ್ನು ಸ್ಥಿರಪಡಿಸಿದನು. ಪೌಲನು ಜನರನ್ನು ದೇವರಿಗೋಸ್ಕರ ಸಂಪಾದಿಸಲು ತನ್ನನ್ನು ವಿವಿಧ ರೀತಿಯಲ್ಲಿ ತೊಡಗಿಸಿಕೊಂಡನು. ಆದರೆ ಎಲ್ಲ ಸಂದರ್ಭದಲ್ಲಿಯೂ ದೇವರಾತ್ಮನಿಗೆ ಒಳಗಾಗಿದ್ದನು ಎಂಬುದನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ವಿಶ್ವಾಸದ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನ ಮಹಿಮೆಗಾಗಿ ಜೀವಿಸೋಣ. ಬಂದಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ಸೃಷ್ಟಿಕರ್ತನಾದ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಕುಟುಂಬವಾಗಿ ಆಶೀರ್ವದಿಸು. ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಿಯ ಕರ್ತನೆ,
ನಿನ್ನ ಚಿತ್ತವನ್ನು ಅರಿತು ನಿನ್ನ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯ ಮಾಡು. ನೀನು ಕೊಟ್ಟಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಹೀಗೆ ನಮ್ಮ ವೀಕ್ಷಕ ಬಾಂಧವರನ್ನು ನೀನು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಅಮೂಲ್ಯವಾದ ಕರೆಗಳನ್ನು ಮಾಡಿ ನಮ್ಮನ್ನು ಬೆಂಬಲಿಸಿದ ನಿಮ್ಮೆಲ್ಲರಿಗೂ ವಂದನೆಗಳು. ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕರ್ತನ ಕೃಪೆಯು ನಿಮ್ಮ ಸಂಗಡ ಇರಲಿ.